ಸಾತ್ವಿಕ ಧರ್ಮ ಬಾಂಧವರೇ, ಇಂದು ವೇದ ಮಂತ್ರಗಳಲ್ಲಿ ಶಕ್ತಿ ಇದೆಯಾ? ಆ ಜಪದಿಂದ ಏನಾದರೂ ಶಕ್ತಿ ಸಾಧನೆಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥ ಪ್ರಶ್ನೆ ತುಂಬ ಜನರಲ್ಲಿ ಇರುತ್ತೆ. ಇತ್ತೀಚಿನ ದಿನಮಾನಗಳಲ್ಲಿ ವೇದಗಳು, ಆಗಮಗಳು, ಉಪನಿಷತ್ತುಗಳು, ಮಂತ್ರಗಳು ಅಸತ್ಯ ಅಂತ ಸಾಕಷ್ಟು ಜನ ಹೇಳಿಕೊಂಡು ಬಂದು ಸಾಕಷ್ಟು ಸದ್ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅನೇಕರ ಮನಸ್ಸಲ್ಲಿ ಬರುತ್ತೆ, ಹಾಗಿದ್ರೆ ವೇದ ಮಂತ್ರಗಳಲ್ಲಿ ಶಕ್ತಿ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾ ಹೋದರೆ ಒಂದು ವಾರಲ್ಲ, ತಿಂಗಳಲ್ಲ, ವರ್ಷ ಆದರೂ ಕೂಡ ಮುಗಿಯಲ್ಲ ಆ ವಿಷಯ. ಅದು ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತರೋದಾದರೆ, ಯಾವ ಮಾರ್ಕಂಡೇಯ ಮಹರ್ಷಿಗಳಿಗೆ 16 ವರ್ಷ ಆಯುಷ್ಯ ಇರುತ್ತೆ. ತಾಯಿ ತಂದೆಯಿಂದ ತಿಳಿದಂಥ ಮಾರ್ಕಂಡೇಯ ಮುನಿ ಮಹಾದೇವನನ್ನು ಕುರಿತು ಕಠೋರ ಜಪತಪವನ್ನು ಮಾಡಿ ಮಹಾಮೃತ್ಯುಂಜಯ ಜಪವನ್ನು ನಿರಂತರ ಮಾಡ್ತಾ ಮಾಡ್ತಾ ಭಗವಂತನ ದರ್ಶನವನ್ನು ಪಡೆದು ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಆನಂತರ ಮಾರ್ಕಂಡೇಯ ಮಹರ್ಷಿಗಳು ಇವತ್ತು ಅಜೇಯರಾಗಿದ್ದಾರೆ. ಅವರು ಸಪ್ತ ಮಹರ್ಷಿಗಳಲ್ಲಿ ಒಬ್ಬರಾಗಿದ್ದಾರೆ. ಆನಂತರ ಸಪ್ತ ಚಿರಂಜೀವಿಗಳಲ್ಲೂ ಕೂಡ ಒಬ್ಬರಾಗಿದ್ದಾರೆ ಅಂತಕ್ಕಂಥದ್ದು ತಮಗೆ ತಿಳಿದಂಥ ವಿಷಯ. ಆನಂತರದಲ್ಲಿ ಯಾವ ಚಂದ್ರದೇವ ದಕ್ಷ ಪ್ರಜಾಪತಿಯ ಶಾಪಕ್ಕೆ ಒಳಗಾಗಿ ಕ್ಷಯರೋಗಕ್ಕೆ ಒಳಗಾಗಿರ್ತಾನೆ. ಆನಂತರದಲ್ಲಿ ಸೋಮನಾಥದಲ್ಲಿ ಹೋಗಿ ಲಿಂಗ ಸ್ಥಾಪಿಸಿ ಅನೇಕ ವರ್ಷಗಳ ಕಾಲ ಮಹಾಮೃತ್ಯುಂಜಯ ಜಪವನ್ನು ಮಾಡಿದ ಪರಿಣಾಮದಿಂದ ಆ ಯಾವ ದೋಷದಿಂದ ಮುಕ್ತಿನ ಪಡೆದಂಥ ಇತಿಹಾಸ ಬರುತ್ತೆ. ಹಾಗಾಗಿ ಈ ಮಂತ್ರ ಶಕ್ತಿ ಎಷ್ಟು ಪ್ರಬಲವಾಗಿರುತ್ತೆ ಅಂತ ಕೇಳಿದರೆ, ಋಷಿಗಳು, ಮುನಿಗಳು, ತಪಸ್ವಿಗಳು, ಸಾಧಕರು, ಸಿದ್ಧಿಪುರುಷರು, ಯಕ್ಷರು, ಗಂಧರ್ವರು, ಕಿನ್ನರು, ಕಿಂಪುರುಷರು, ಆನಂತರದಲ್ಲಿ ನರಮಾನವರು, ಆನಂತರದಲ್ಲಿ ರಾಜ ಮಹಾರಾಜರು, ಚಕ್ರವರ್ತಿ ಸಾಮ್ರಾಟರು, ಇನ್ನು ಅನೇಕರು ಭಗವತಿಯನ್ನು ಕುರಿತು ತಪಸ್ಸನ್ನು ಅನೇಕ ವರ್ಷಗಳ ಕಾಲ ಕಠೋರ ತಪಸ್ಸನ್ನು ಮಾಡಿ ಏನೆಲ್ಲ ಸಿದ್ಧಿಯನ್ನು ಸಾಧನೆಯನ್ನು ಪಡೆದಂಥವರಿದ್ದಾರೆ ಅಂತಕ್ಕಂಥ ಇತಿಹಾಸ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅದೇ ರೀತಿಯಾಗಿ ಯಾವ ರಾಕ್ಷಸರೂ ಕೂಡ ಕಠೋರವಾದ ತಪಸ್ಸುಗಳನ್ನು ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಉದಾಹರಣೆ ಹೇಳೋದಾದರೆ, ಯಾವ ತಾರಕಾಸುರ ಅನ್ನುವಂಥ ರಾಕ್ಷಸ ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ವರವನ್ನು ಪಡಿತಾನೆ. ಏನಂತ ವರ ಪಡಿತಾನೆ ಅವನು ಶಿವನ ಸಂತತಿಯಿಂದ ಮೃತ್ಯು ಆಗಬೇಕು ಅಂಥೇಳಿ. ಅಂದರೆ ಸತಿಯ ದಹನ ಆದ ನಂತರದಲ್ಲಿ ಅವನು ಸ್ತ್ರೀ ವಿಯೋಗದಲ್ಲಿರ್ತಾನೆ. ಹಾಗಾಗಿ ಶಿವನ ಸಂತತಿಯಿಂದ ಆಗಬೇಕು ಅಂಥೇಳಿ. ಆನಂತರದಲ್ಲಿ ಎಷ್ಟೋ ಸಾವಿರ ವರ್ಷಗಳ ಕಾಲ ಶಿವನ ಮದುವೆ ಆಗೋದಿಲ್ಲ, ಸಂತಾನ ಆಗೋದಿಲ್ಲ. ಎಲ್ಲರನ್ನು ಕೂಡ ಪೀಡಿಸಿ ಹಿಂಸಿಸಿ ದುಃಖವನ್ನು ಕೊಡುವಂಥವನು ತಾರಕಾಸುರ ಆಗ್ತಾನೆ. ಆನಂತರದಲ್ಲಿ ಎಲ್ಲ ದೇವತೆಗಳು ಕೂಡಿ ಶಿವನ ಪಾರ್ವತಿಯ ವಿವಾಹ ಕಾರ್ಯವನ್ನು ಹಿಮಾಲಯದ ಯಾವ ತ್ರಿಜೋಗಿ ನಾರಾಯಣದಲ್ಲಿ ಮಾಡ್ತಾರೆ. ಆನಂತರದಲ್ಲಿ ಅವರ ಸಂತಾನವೇ ಕಾರ್ತಿಕೇಯ, ಷಣ್ಮುಖ ಸ್ವಾಮಿ. ಆ ಷಣ್ಮುಖ ಸ್ವಾಮಿಯ ಶಕ್ತಿಯಿಂದ ಯಾವ ತಾರಕಾಸುರನ ವಧೆಯಾಗತ್ತೆ ಅಂತಕ್ಕಂಥ ಇತಿಹಾಸ. ಆನಂತರದಲ್ಲಿ ಮಹಿಷಾಸುರ ಬ್ರಹ್ಮದೇವನನ್ನು ಕುರಿತು ಅನೇಕ ವರ್ಷಗಳ ತಪಸ್ಸನ್ನು ಮಾಡ್ತಾನೆ. ದೇವಿಯನ್ನು ಹೊರತು ಎಲ್ಲ ಇನ್ನುಳಿದ ಯಾರಿಂದಲೂ ಮೃತ್ಯು ಬರಬಾರದು ಅಂತ ವರವನ್ನು ಪಡಿತಾನೆ. ಆನಂತರ ದೇವಿಯಿಂದ ಮೃತ್ಯು ಆಗತ್ತೆ. ಅವನ ಸಹೋದರಿ ಮಹಿಷಿ, ಅವಳು ಕೂಡ ತನ್ನ ಸಹೋದರನಿಗಾದಂಥ ಅನ್ಯಾಯ ಅಂತ ಹೇಳಿ ತಿಳಿದು ಭಗವಂತನ ಬ್ರಹ್ಮದೇವನನ್ನು ಕುರಿತು ಕಠೋರ ತಪಸ್ಸನ್ನು ಮಾಡ್ತಾಳೆ. ಆನಂತರದಲ್ಲಿ ಬ್ರಹ್ಮದೇವನ ಅನುಗ್ರಹವಾದ ಮೇಲೆ ಅವಳು ಹರಿಹರರಿಂದ ಜನಿಸಿದ ಸಂತಾನದಿಂದ ನನಗೆ ಮೃತ್ಯು ಆಗಬೇಕು ಅಂಥೇಳಿ, ಅಂದರೆ ಇಬ್ಬರು ಪುರುಷರಿದ್ದಾರೆ, ಅದು ಸಂತಾನ ಆಗಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ವಿಚಾರ ಮಾಡಿ ಅವಳು ವರವನ್ನು ಪಡಿತಾಳೆ. ಹರಿಹರರ ಸುತನೇ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಇಂದ ಯಾವ ಮಹಿಷಿಯ ಮೃತ್ಯು ಆಗತ್ತೆ ಅಂತಕ್ಕಂಥದ್ದು. ಆನಂತರ ರಕ್ತಬೀಜಾಸುರ ಅನೇಕ ಸಹಸ್ರ ವರ್ಷಗಳ ಕಾಲ ಕಠೋರ ತಪಸ್ಸನ್ನು ಬ್ರಹ್ಮದೇವನನ್ನು ಮಾಡಿ ಕುರಿತು ಮಾಡ್ತಾ ಇದ್ದಾನೆ. ವರವನ್ನು ಪಡಿತಾನೆ. ಒಂದು ಹನಿ ರಕ್ತ ಅವನ ಶರೀರದಿಂದ ಬಿದ್ದರೆ ತತ್ಕ್ಷಣದಲ್ಲಿ 100 ಜನ ರಕ್ತ ಬೀಜರು ಒಂದು ಹನಿ ರಕ್ತದಿಂದ ಉತ್ಪತ್ತಿಯಾಗುವಂಥ ವರವನ್ನು ಪಡೆದಿರ್ತಾನೆ. ಆನಂತರ ದೇವಿ ತನ್ನ ನಾಲಿಗೆಯನ್ನು ಚಾಚಿ ಆ ನಾಲಿಗೆಯ ಮೇಲೆ ಅವರನ್ನೆಲ್ಲ ಕಡಿದು ಹಾಕಿ
ಅವರ ರಕ್ತವನ್ನು ಕುಡಿದು ಅವರನ್ನು ರಕ್ತ ಬೀಜಾಸುರನ್ನು ಸಂಹಾರ ಮಾಡಿದಂಥ ಇತಿಹಾಸ ಗುರುತಿದೆ. ಆನಂತರ ಶುಂಭ ನಿಶುಂಭರು ಕೂಡ ಬ್ರಹ್ಮದೇವನನ್ನು ಕುರಿತು ಅನೇಕ ವರ್ಷಗಳ ಕಾಲ ಕಠೋರ ತಪವನ್ನು ಆಚರಿಸ್ತಾರೆ. ಆನಂತರ ಲೋಕಕಂಠಕರಾಗಿದ್ದಾಗ ದೇವಿ ಮತ್ತೆ ಪ್ರಕಟಗೊಂಡು ಅವರನ್ನು ಸಂಹಾರ ಮಾಡಿದ ಇತಿಹಾಸ ನಿಮಗೆ ಗುರುತಿದೆ. ರಾವಣಾಸುರ ಬ್ರಹ್ಮದೇವನನ್ನು ಕುರಿತು ಕಠೋರ ತಪಸ್ಸನ್ನು ಮಾಡಿ ಬ್ರಹ್ಮದೇವನ ಒಲಮೆಗೆ ಪಾತ್ರನಾಗ್ತಾ ಇದ್ದಾನೆ. ಆನಂತರದಲ್ಲಿ ನಾಭಿ ಕಮಲದಲ್ಲಿ ಅವನಿಗೆ ಅಮೃತ ಕಲಶವಿರುತ್ತೆ. ಅಮೃತ ಕಲಶವಿದ್ದ ಕಾರಣ ಶ್ರೀರಾಮಚಂದ್ರ ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಕೂಡ ಅವನಿಗೆ ಮೃತ್ಯು ಬಾರದೇ ಇದ್ದಾಗ ಅವನ ಸಹೋದರ ವಿಭೀಷಣನ ಮಾರ್ಗದರ್ಶನದ ಮೇರೆಗೆ ನಾಭಿಕಮಲಕ್ಕೆ ಅಗ್ನಿಯಾಸ್ತ್ರವನ್ನು ಪ್ರಯೋಗ ಮಾಡಿ ಆನಂತರ ಬ್ರಹ್ಮಾಸ್ತ್ರದಿಂದ ರಾವಣಾಸುರನಿಗೆ ಮೃತ್ಯು ಆಯಿತು ಅನ್ನುವಂಥ ಇತಿಹಾಸ ಬಂದಿದೆ. ಕುಂಭಕರ್ಣನು ಕೂಡ ಬ್ರಹ್ಮದೇವನನ್ನು ಕುರಿತು ಕಠೋರ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಬ್ರಹ್ಮದೇವ ಪ್ರಕಟ ಆದಾಗ ಆನಂತರದಲ್ಲಿ ಅವನು ವರವನ್ನು ಇಂದ್ರಾಸನ ಅನ್ನುವಂಥ ವರವನ್ನು ಬೇಡ್ತಾ ಇರ್ತಾನೆ. ಆವಾಗ ಯಾವ ಸರಸ್ವತಿ ದೇವಿ ಯಾವ ದೇವತೆಗಳ ರಾಜನ ಒಂದು ಪ್ರಾರ್ಥನೆಯ ಮೇರೆಗೆ ಇಂದ್ರನ ಪ್ರಾರ್ಥನೆಯ ಮೇರೆಗೆ ಇಂದ್ರಾಸನ ಹೋಗಿ ನಿದ್ರಾಸನ ಅಂತ ಹೇಳಿ ವರವನ್ನು ಪಡ್ಕೋತಾ ಇದ್ದಾನೆ. ಆನಂತರದಲ್ಲಿ ಅವನು 6 ತಿಂಗಳ ನಿದ್ರೆಯಲ್ಲಿ ಕಳೀತಾನೆ, ಇನ್ನು 6 ತಿಂಗಳು ಜಾಗೃತ ಅವಸ್ಥೆಯಲ್ಲಿರ್ತಾನೆ ಅಂತಕ್ಕಂಥ ಇತಿಹಾಸ ಇದೆ. ಆನಂತರದಲ್ಲಿ ವಿಭೀಷಣನು ಕೂಡ ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೋತಾ ಇದ್ದಾನೆ ಅಂತಕ್ಕಂಥದ್ದು. ಆನಂತರದಲ್ಲಿ ಯಾವ ಬಾಣಾಸುರ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಅತ್ಯಂತ ಶಕ್ತಿಯನ್ನು ಪಡೆದಂಥವನಾಗಿದ್ದಾನೆ. ಆನಂತರ ಬಲಾಸುರ ಅಂತಕ್ಕಂಥ ರಾಕ್ಷಸನು ಕೂಡ ಕಠೋರ ತಪವನ್ನು ಆಚರಿಸಿರುವಂಥವನಾಗಿದ್ದಾನೆ. ಆನಂತರ ಕಾಲನೇಮಿಯೂ ಕೂಡ ಬ್ರಹ್ಮದೇವನಿಂದ ವರವನ್ನು ಪಡೆದವನಾಗಿದ್ದಾನೆ. ಆನಂತರ ತಾರಕಾಕ್ಷ, ವಿದ್ಯುನ್ಮಾಲಿ, ಕಮಲಾಕ್ಷ ಬ್ರಹ್ಮದೇವನನ್ನು ಕುರಿತು ಕಠೋರ ತಪಸ್ಸನ್ನು ಆಚರಿಸಿ 3 ಲೋಕಗಳ ನಿರ್ಮಾಣ ಆಗತ್ತೆ ಅವರ ಹೆಸರಿನಿಂದ. ಸುವರ್ಣ ಮತ್ತು ರಜತ ಮತ್ತು ಕಂಚು ಈ 3 ಪ್ರಕಾರದ ಲೋಹಗಳಿಂದ 3 ಲೋಕಗಳ ನಿರ್ಮಾಣ ಆಗತ್ತೆ. ಆ ಶಕ್ತಿ ಆ ಇಡೀ ಎಲ್ಲ ಲೋಕಗಳನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತೆ. ಆವಾಗ ಯಾವ ಶಿವ ಆ 3 ಜನರ ಸಂಹಾರವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಬಲಿಚಕ್ರವರ್ತಿಯೂ ಕೂಡ ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದಂಥವನಾಗಿದ್ದಾನೆ. ಜಲಂಧರನು ಕೂಡ ಶಿವನ ಅಂಶದಿಂದಲೇ ಜನಿಸಿರ್ತಕ್ಕಂಥ ಜಲಂಧರ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಆ ಶಕ್ತಿಯಿಂದ ಎಲ್ಲ ದೇವತೆಗಳಿಗೆ ಹಿಂಸೆಯನ್ನು ಕೊಟ್ಟು ಶಿವನಿಂದ ಅವನ ಅಂತ್ಯ ಆಗತ್ತೆ ಅಂತಕ್ಕಂಥದ್ದು. ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ಅಂತೇಳಿ ಹಿರಣ್ಯಾಕ್ಷ ಭಗವಂತನನ್ನು ಕುರಿತು ಕಠೋರ ತಪಸ್ಸನ್ನು ಮಾಡಿ ಎಂಥ ಕಠಿಣತರವಾದಂಥ ವ್ರತವನ್ನು ಪಡೆದಿರುತ್ತಾನೆ. ಹಿರಣ್ಯಕಶ್ಯಪು ಕೂಡ ಅದೇ ಪ್ರಕಾರ ವರವನ್ನು ಪಡಿತಾನೆ. ಹಿರಣ್ಯಾಕ್ಷನನ್ನು ವಿಷ್ಣು ಪರಮಾತ್ಮ ನರಸಿಂಹಾವತಾರದಿಂದ ಕೊಂದು ಹಾಕಿದ್ದಾನೆ. ಆನಂತರದಲ್ಲಿ ಹಿರಣ್ಯಕಶ್ಯಪುವಿನ ವರಾಹ ಅವತಾರದಿಂದ ಸಂಹಾರ ಮಾಡಿರುವಂಥದ್ದು. ಗಜಾಸುರನು ಕೂಡ ಶಿವನಿಂದ ಮೃತ್ಯು ಆಗಿರುವಂಥ ಇತಿಹಾಸ ಬರುತ್ತೆ. ಭಸ್ಮಾಸುರನು ಕೂಡ ಶಿವನಿಂದ ವರವನ್ನು ಪಡೆದು ಯಾವ ವಿಷ್ಣು ಪರಮಾತ್ಮ ಮೋಹಿನಿ ರೂಪವನ್ನು ಧಾರಣ ಮಾಡಿಕೊಂಡು ಅವನ ಸಂಹಾರ ಮಾಡಿರುವಂಥ ಇತಿಹಾಸ ಬರುತ್ತೆ. ಖರದೂಷಣರು ಕಠೋರ ತಪಸ್ಸನ್ನು ಮಾಡಿ ಎಂಥ ದೊಡ್ಡ ವರವನ್ನು ಪಡೆದಂಥ ಇತಿಹಾಸ ಇದೆ. ಆನಂತರದಲ್ಲಿ ಮಾರ್ಚ ಸ್ವಭಾವ, ಕಂಸ, ಪೂತನ, ಬಕಾಸುರ, ಹಿಡಿಂಬ, ಘಟೋದ್ಗಜ, ಜರಾಸಂಧ, ಮಧುಕೈಠಬರು ಹೀಗೆ ಹೇಳ್ತಾ ಹೋದರೆ ಒಬ್ಬರಲ್ಲ ಸಾವಿರಾರು ಜನ ಸಿಗ್ತಾರೆ ಅಂತಕ್ಕಂಥದ್ದು. ಆನಂತರದಲ್ಲಿ ರಾವಣಾಸುರನ ಮಗ ಇಂದ್ರಜಿತು ಕೂಡ ಕಠೋರ ತಪಸ್ಸನ್ನು ಮಾಡಿ ಭಗವಂತನಿಂದ ವರವನ್ನು ಪಡೆದಿದ್ದಾನೆ. ಇಂದ್ರಜಿತುವಿನ ಆ ಶಕ್ತಿಯ ಬಗ್ಗೆ ನಾಳೆಯ ಸಂಚಿಕೆಯಲ್ಲಿ ತಮ್ಮ ಗಮನಕ್ಕೆ ತರುವಂಥವರಾಗ್ತೇವೆ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಇದರ ತಾತ್ಪರ್ಯ ಇಷ್ಟೇ. ಅಂದರೆ ಇವರೆಲ್ಲರೂ ಕೂಡ ವಿದ್ಯೆಯನ್ನು ಕಲೀಲಿಲ್ಲ. ಆನಂತರದಲ್ಲಿ ಯಾವ ಸಾಧನೆ ಮಾಡಿಲ್ಲ. ಏನು ಸಾಧನೆ ಅಂದರೆ ತಪಸ್ಸಾಧನೆಯನ್ನು ಮಾಡಿದ್ದಾರೆ, ಮಂತ್ರಸಿದ್ಧಿಯನ್ನು ಪಡೆದಿದ್ದಾರೆ. ಭಗವಂತನನ್ನು ಕುರಿತು ಕೆಲವರು ವರ್ಷಗಳು ಮಾಡಿದ್ದಾರೆ, ಕೆಲವರು 100 ವರ್ಷ ಮಾಡಿದ್ದಾರೆ, ಕೆಲವರು 1000 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ಕಠೋರ ತಪವನ್ನಾಚರಿಸಿ ಭಗವಂತನ ಪುನಃ 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 ಮಹಾಮಂತ್ರವನ್ನು ಜಪಿಸಿ ಆ ವರವನ್ನು ಪಡೆದಿದ್ದಾರೆ. ಆ ವರದ ಬಲದಿಂದ ಇಡೀ ಲೋಕಗಳನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ. ಅವರು ತಪಶಕ್ತಿಯಿಂದ ಇದೆಲ್ಲ ಸಾಧನೆಯನ್ನು ಸಿದ್ಧಿಯನ್ನು ಪಡೆದಂಥವರಾಗಿದ್ದರು ಅಂತಕ್ಕಂಥ ಇತಿಹಾಸವನ್ನು ಯಾರೂ ಕೂಡ ಮರಿಬಾರದು ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಮಂತ್ರದಲ್ಲಿ ಅಪರಿಮಿತವಾದಂಥ ಶಕ್ತಿ ಇದೆ. ಅದನ್ನು ಯಾರೂ ಕೂಡ ತಪ್ಪಾಗಿ ಗ್ರಹಿಸುವಂಥದ್ದು ಬೇಡ.
ಆ ಮಂತ್ರ ಜಪವನ್ನು ಮಾಡುವಾಗ ನಿಯಮಗಳನ್ನು ನಿನ್ನೆ ತಿಳಿಸಿದ್ದೇವೆ. ಆ ನಿಯಮಗಳನ್ನು ಪರಿಪಾಲಿಸಬೇಕು. ಏಕಾಗ್ರತೆ ಅತ್ಯಂತ ಅವಶ್ಯಕ. ಶುದ್ಧಾಂತಃಕರಣ ಪ್ರತಿಯೊಬ್ಬರಲ್ಲೂ ಇರಬೇಕು. ತ್ಯಾಗಶೀಲತೆ ಅತಿ ಅವಶ್ಯಕ ಅನ್ನುವಂಥ ಮಾತನ್ನು ತಿಳಿಸಿ ನಾಳೆ ಸಂಚಿಕೆಯಲ್ಲಿ ಉಳಿದ ವಿಷಯವನ್ನು ಚಿಂತನೆ ಮಾಡೋಣ ಅನ್ನುವಂಥ ವಿಷಯದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶೋಂ ಭಯಾತ್.